ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ಅಂದ್ರೆ ನಮ್ಮೆಲ್ಲರಿಗೂ ನೆನಪಾಗೋದು ಅವರ ಸೆಂಚುರಿಗಳು ಹಾಗೂ ಅದೆಷ್ಟೋ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ಗಳು. ಎಲ್ಲರೂ ಕ್ರಿಕೆಟರ್ ಕೊಹ್ಲಿ ಬಗ್ಗೆ ಮಾತ್ರ ಮಾತಾಡ್ತಾರೆ. ಆದರೆ ಇವತ್ತು ನಾವು ನಿಮ್ಗೊಂದು ಹೊಸ ವಿಷಯ ಹೇಳ್ತೀವಿ. ಅದೇನು ಅಂದ್ರೆ ವಿರಾಟ್ ಕೊಹ್ಲಿ ಕೇವಲ ಗ್ರೌಂಡ್ನಲ್ಲಿ ಮಾತ್ರ ಅಲ್ಲ, ಬಿಸ್ನೆಸ್ನಲ್ಲೂ ನಂಬರ್ 1 ಆಟಗಾರ. ಹೌದು, ಮಾರ್ಕೆಟರ್ ವಿರಾಟ್ ಕೊಹ್ಲಿಯ ಬಿಸ್ನೆಸ್ ಮೈಂಡ್ ಹೇಗಿದೆ ಅನ್ನೋದನ್ನ ಕೇಳಿದ್ರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಬರೋಬ್ಬರಿ 300 ಕೋಟಿ ರೂಪಾಯಿಯ ಡೀಲ್ ಅನ್ನ ಕಾಲಲ್ಲಿ ಒದ್ದು ತನ್ನದೇ ಬ್ರ್ಯಾಂಡ್ ಅನ್ನ ಮತ್ತೊಂದು ಲೆವೆಲ್ಗೆ ಕೊಂಡೋಗೋಕೆ ಕೊಹ್ಲಿ ಮಾಡಿರುವ ಆ ಮಾಸ್ಟರ್ ಪ್ಲಾನ್ ಎಂತದ್ದು? ಆ 9,230 ರೂಪಾಯಿಯ ಶೂಗಳ ಅಸಲಿ ರಹಸ್ಯ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. 300 ಕೋಟಿ ರೂಪಾಯಿ ಆಫರ್ ರಿಜೆಕ್ಟ್, ಪೂಮಾಗೆ ಗುಡ್ ಬೈ ಹೇಳಿದ ಕೊಹ್ಲಿ. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಅಂದ್ರೆ ಪೂಮಾ ಅಂದ್ರೆ ವಿರಾಟ್ ಕೊಹ್ಲಿ ಅನ್ನೋ ಮಟ್ಟಿಗೆ ಈ ಬ್ರ್ಯಾಂಡ್ ಫೇಮಸ್ ಆಗಿತ್ತು. 2017ರಲ್ಲಿ ಪೂಮಾ ಕಂಪನಿಯ ಜೊತೆಗೆ 110 ಕೋಟಿ ರೂಪಾಯಿಯ ಬೃಹತ್ ಡೀಲ್ ಮಾಡಿಕೊಂಡಿದ್ದ ಕೊಹ್ಲಿ ಅವರದ್ದೇ ಆದ 18 ಎಂಬ ಹೊಸ ಬ್ರ್ಯಾಂಡ್ ಅನ್ನು ಕೂಡ ಪೂಮಾ ಜೊತೆ ಸೇರಿ ಲಾಂಚ್ ಮಾಡಿದ್ರು. ಬಟ್ಟೆ, ಶೂಸ್, ಪರ್ಫ್ಯೂಮ್ ಅಂತ 18 ಬಾರಿ ಸಕ್ಸಸ್ ಆಯಿತು. ಆದರೆ 2024ರಲ್ಲಿ ಕೊಹ್ಲಿಯ ಪೂಮಾ ಕಾಂಟ್ರಾಕ್ಟ್ ಮುಗೀತು. ಆಗ ಕಂಪನಿ ಬರೋಬ್ಬರಿ 300 ಕೋಟಿ ರೂಪಾಯಿ ಕೊಟ್ಟು ಈ ಕಾಂಟ್ರಾಕ್ಟ್ ಅನ್ನು ಇನ್ನೂ 8 ವರ್ಷ ಮುಂದುವರಿಸೋದಕ್ಕೆ ಕೇಳ್ಕೊಳ್ತು. ಆದರೆ ಎಲ್ರಿಗೂ ಶಾಕ್ ಕೊಡುವಂತೆ ಕೊಹ್ಲಿ ಆ 300 ಕೋಟಿ ರೂಪಾಯಿ ಡೀಲ್ ಅನ್ನ ರಿಜೆಕ್ಟ್ ಮಾಡಿದ್ರು. ಪೂಮಾಗೆ ಗುಡ್ ಬೈ ಹೇಳಿದ್ರು. ಇದರ ಹಿಂದೆ ಇದ್ದಿದ್ದು ಕೊಹ್ಲಿ ಅವರ ಆ ಸ್ಮಾರ್ಟ್ ಬಿಸ್ನೆಸ್ ಪ್ಲಾನ್. 300 ಕೋಟಿ ಬಿಟ್ಟು 40 ಕೋಟಿ ಇನ್ವೆಸ್ಟ್ ಮಾಡಿದ್ದೇಕೆ? ಏನಿದು ಎಜಿಲಿಟಾಸ್? ಸ್ನೇಹಿತರೆ, ಪೂಮಾ ಕಂಪನಿಯ ಇಂಡಿಯಾ ಎಂಡಿ ಆಗಿದ್ದ ಅಭಿಷೇಕ್ ಗಂಗೂಲಿ ಕೊಹ್ಲಿಯನ್ನು ಪೂಮಾಗೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅದೇ ಅಭಿಷೇಕ್ ಗಂಗೂಲಿ 2023ರಲ್ಲಿ ಪೂಮಾ ಬಿಟ್ಟು ಎಜಿಲಿಟಾಸ್ ಸ್ಪೋರ್ಟ್ಸ್ ಅನ್ನೋ ಹೊಸ ಕಂಪನಿ ಶುರು ಮಾಡಿದ್ರು. ಕೊಹ್ಲಿಗೆ ಗೊತ್ತಿತ್ತು, ನಾನು ಪೂಮಾದಲ್ಲಿ ಇದ್ರೆ ಕೇವಲ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ, ಆದ್ರೆ ಎಜಿಲಿಟಾಸ್ಗೆ ಹೋದ್ರೆ ನಾನು ಅಲ್ಲಿ ಮಾಲೀಕನಾಗಬಹುದು ಅಂತ. ಇದೇ ಕಾರಣಕ್ಕೆ 300 ಕೋಟಿ ಡೀಲ್ ರಿಜೆಕ್ಟ್ ಮಾಡಿದ ಕೊಹ್ಲಿ ಅದೇ ಅಜಿಲಿಟಾಸ್ ಕಂಪನಿಯಲ್ಲಿ ತಮ್ಮ ಸ್ವಂತ ಜೇಬಿನಿಂದ 40 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು, ಕೋ ಫೌಂಡರ್ ಆದ್ರು. ಅಷ್ಟೇ ಅಲ್ಲ, ತಮ್ಮ 18 ಬ್ರ್ಯಾಂಡ್ ಅನ್ನ ಪೂಮಾದಿಂದ ಬಿಡಿಸಿಕೊಂಡು ಬಂದು ಅಜಿಲಿಟಾಸ್ಗೆ ಸೇರಿಸಿದ್ರು. ಫೂಲ್ ಮಾಡಿದ್ರ ಕೊಹ್ಲಿ. ಮಾರ್ಕೆಟಿಂಗ್ ಅಂದ್ರೆ ಇದು. ಸ್ನೇಹಿತರೆ, ಇತ್ತೀಚೆಗೆ ಕೊಹ್ಲಿ ತಮ್ಮದೇ ಅಜಿಲಿಟಾಸ್ ಜೊತೆ ಸೇರಿ 18ನ ಹೊಸ ಶೂಗಳನ್ನ ಲಾಂಚ್ ಮಾಡಿದ್ರು. ಈ ಲಾಂಚ್ ಇವೆಂಟ್ ಹೇಗಿತ್ತು ಗೊತ್ತಾ? ಇಲ್ಲಿ ಯಾವುದೇ VIP ಪಾಸ್ಗಳಿರಲಿಲ್ಲ, ಸೆಲೆಬ್ರಿಟಿಗಳ ಲಿಸ್ಟ್ ಇರಲಿಲ್ಲ. ಯಾರು ಈ ಶೂಗಳನ್ನ ಖರೀದಿಸ್ತಾರೋ ಅವರಿಗೆ ಮಾತ್ರ ಈ ಇವೆಂಟ್ಗೆ ಎಂಟ್ರಿ ಇತ್ತು. ಅಭಿಮಾನಿಗಳು ಇವೆಂಟ್ ನಲ್ಲಿ ಶೂ ಅನ್ಬಾಕ್ಸ್ ಮಾಡಿ ಮೊದಲ ಬಾರಿ ಹಾಕೊಂಡು ಕೊಹ್ಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ರು. ಇದು ಎಂಥ ಅದ್ಭುತ ಮಾರ್ಕೆಟಿಂಗ್ ಅಂದ್ರೆ ಒಂದೇ ಏಟಿಗೆ ಕಂಪನಿಗೆ ಸೇಲ್ಸ್ ಆಯ್ತು, ಅಭಿಮಾನಿಗಳಿಗೆ ಮರೆಯಲಾಗದ ಎಕ್ಸ್ಪೀರಿಯನ್ಸ್ ಸಿಕ್ತು, ಜೊತೆಗೆ ಬ್ರ್ಯಾಂಡ್ ಲಾಯಲ್ಟಿ ಕೂಡ ಬಿಲ್ಡ್ ಆಯ್ತು. ಇದು ವಿರಾಟ್ ಕೊಹ್ಲಿ ಅನ್ನೋ ಮಾರ್ಕೆಟರ್ನ ಅಸಲಿ ತಾಕತ್ತು. 9,230 ರೂಪಾಯಿಯ ಶೂ, ಇದರ ಹಿಂದಿದೆ ಒಂದು ರಹಸ್ಯ. ಸ್ನೇಹಿತರೆ, 18 ಬಿಡುಗಡೆ ಮಾಡಿದ ಈ ಹೊಸ ಸೀಮ್ 18 ಸಿಗ್ನೇಚರ್ ಟೆಸ್ಟ್ ರೆಡ್ ಶೂ ಬೆಲೆ 9,230 ರೂಪಾಯಿ. ಯಾಕೆ ಈ ನಿರ್ದಿಷ್ಟ ಬೆಲೆ ಗೊತ್ತಾ? ಇದು ಕೇವಲ ರೇಟ್ ಅಲ್ಲ, ಇದು ವಿರಾಟ್ ಕೊಹ್ಲಿಯ ಟೆಸ್ಟ್ ಕ್ರಿಕೆಟ್ ಕರಿಯರ್ನ ಅಂತಿಮ ಸ್ಕೋರ್. ಹೌದು, ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಈವರೆಗೆ ಗಳಿಸಿದ್ದು 9,230 ರನ್ಗಳು. ತನ್ನ ಜೀವಮಾನದ ಸಾಧನೆಯನ್ನೇ ಒಂದು ಬ್ರ್ಯಾಂಡ್ ಆಗಿ ಬದಲಾಯಿಸಿದ ಕೊಹ್ಲಿ ಅಭಿಮಾನಿಗಳ ಎಮೋಷನ್ ಜೊತೆ ಕನೆಕ್ಟ್ ಆದ್ರು. ಇದೇ ಕಾರ್ಯಕ್ರಮದ ಹೋಸ್ಟ್, ನೀವು ಮತ್ತೆ ಟೆಸ್ಟ್ ಆಡಿ ಸ್ಕೋರ್ ಜಾಸ್ತಿ ಮಾಡಿದ್ರೆ ಶೂ ರೇಟ್ ಕೂಡ ಜಾಸ್ತಿ ಮಾಡಬಹುದಲ್ಲ ಅಂತ ತಮಾಷೆ ಮಾಡಿದ್ರು. ಅದಕ್ಕೆ ಕೊಹ್ಲಿ, ನಾನು ಶೂನ ಕಮ್ಮಿ ರೇಟ್ಗೆ ಮಾಡ್ತೀನಿ, ಆದ್ರೆ ರಿಟೈರ್ಮೆಂಟ್ ವಾಪಸ್ ತಗೊಳ್ಳಲ್ಲ ಅಂತ ನಗ್ತಾ ಹೇಳಿದ್ರು. ಒಟ್ಟಿನಲ್ಲಿ ಸ್ನೇಹಿತರೆ, ಕೊಹ್ಲಿ ಕೇವಲ 300 ಕೋಟಿ ಕಳ್ಕೊಂಡಿಲ್ಲ, ಬದಲಾಗಿ ತಮ್ಮದೇ ಆದ ಒಂದು ಬೃಹತ್ ಬಿಸ್ನೆಸ್ ಸಾಮ್ರಾಜ್ಯ ಕಟ್ಟಿದ್ದಾರೆ. ಕ್ರಿಕೆಟ್ ನಂತರದ ತಮ್ಮ ಭವಿಷ್ಯವನ್ನ ಅವರು ಎಷ್ಟು ಸ್ಮಾರ್ಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಅನ್ನೋದಕ್ಕೆ ಈ 18 ಮತ್ತು ಅಜಿಲಿಟಾಸ್ ಡೀಲ್ ಬೆಸ್ಟ್ ಎಕ್ಸಾಂಪಲ್. ಈ ಬಗ್ಗೆ ನೀವೇನು ಹೇಳ್ತೀರಿ? ಕೊಹ್ಲಿ ಅವರ ಈ ಬಿಸ್ನೆಸ್ ಪ್ಲಾನ್ ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿ ನಿಮಗೆ ಇಷ್ಟ ಆಯ್ತಾ? ನೀವು ಈ 9,230 ರೂಪಾಯಿ ಬೆಲೆಯ 18 ಶೂ ಖರೀದಿಸೋದಕ್ಕೆ ಇಷ್ಟಪಡ್ತೀರಾ?
ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ವಾಟ್ಸಾಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಸ್ಟಾರ್ಟ್ಅಪ್ ಮತ್ತು ಮಾರ್ಕೆಟಿಂಗ್ನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.